ಹುಬ್ಬಳ್ಳಿಯಲ್ಲಿ ವೀರಶೈವ ಲಿಂಗಾಯತ ಸಮಾವೇಶ ನಡೆಯಲಿದೆ. ನೆಹರು ಮೈದಾನದಲ್ಲಿ ಇವತ್ತು ಸಮಾವೇಶ ಆಯೋಜನೆ ಮಾಡಲಾಗಿದೆ. ಇನ್ನು ಮಠಾಧೀಶರು ಹಾಗೂ ಲಕ್ಷಾಂತರ ಜನರು ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. ದಿಂಗಾಲೇಶ್ವರ ಸ್ವಾಮೀಜಿ ನೇತೃತ್ವದಲ್ಲಿ ಈ ಒಂದು ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ವೀರಶೈವ ಲಿಂಗಾಯತ ಏಕತಾ ಸಮಾವೇಶವನ್ನು ನಗರದ ನೆಹರು ಮೈದಾನದಲ್ಲಿ ಇವತ್ತು ಆಯೋಜನೆ ಮಾಡಿದ್ದು ತಯಾರಿ ಬಲು ಜೋರಾಗಿಯೇ ನಡೆಸಲಾಗ್ತಾ ಇದೆ. ಇನ್ನು ಇಂದು ಮಧ್ಯಾಹ್ನ 3 ಗಂಟೆಗೆ ನೆಹರು ಮೈದಾನದಲ್ಲಿ ವಿದ್ಯುಕ್ತವಾಗಿ ಉದ್ಘಾಟನೆಗೊಳ್ಳಲಿದೆ. ದಿಂಗಾಲೇಶ್ವರ ಶ್ರೀಗಳು ಹಾಗೂ ಮುಖಂಡ ಮಲ್ಲಿಕಾರ್ಜುನ ಸಾಹುಕಾರ ನೇತೃತ್ವದಲ್ಲಿ ಈ ಒಂದು ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಸಾವಿರಾರು ಮಠಾಧೀಶರು ಹಾಗೂ ಲಕ್ಷಾಂತರ ಜನರು ಇದರಲ್ಲಿ ಭಾಗವಹಿಸಲಿದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ಕಲ್ಮೇಶ್ ಮಂಡ್ಯಾಳ ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ನೋಡ್ಕೊಂಡು ಬನ್ನಿ. ದಿನಗಳಲ್ಲಿ ಸಾಕಷ್ಟು ಗೊಂದಲವನ್ನು ಈ ವೀರಶೈವ ಲಿಂಗಾಯತ ಅನ್ನೋ ಪದಗಳಲ್ಲಿ ಸೃಷ್ಟಿ ಮಾಡಲಾಗ್ತದೆ. ಈ ಒಂದು ಜಾತಿ ಗಣತಿಯ ಹಿಂದುಳಿದ ಆಯೋಗದ ವತಿಯಿಂದ ಸರ್ಕಾರ ಮಾಡಿಸೋ ನಿಟ್ಟಿನಲ್ಲಿ ಒಂದು ರೀತಿಯ ಒಂದು ಹೊಸ ಸಂದೇಶವನ್ನು ಕೊಡಲಿಕ್ಕೆ ಶಿರಟ್ಟಿಯ ಫಕೀರ ದಿಂಗಾಲೇಶ್ವರ ಮಹಾಸ್ವಾಮಿ ನೇತೃತ್ವದಲ್ಲಿ ಹುಬ್ಬಳ್ಳಿಯಲ್ಲಿ ಲಿಂಗಾಯತ ವೀರಶೈವ ಏಕತಾ ಸಮಾವೇಶನ ಹಮ್ಮಿಕೊಳ್ಳಲಾಗ್ತಿದೆ. ನಾಳೆ ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ಹಮ್ಮಿಕೊಳ್ತಕ್ಕಂಥ ಸಮಾವೇಶಕ್ಕೆ ಈಗ ನೋಡ್ತಾ ಇರ್ಬೋದು ತಯಾರಿ ಮಾಡಲಾಗ್ತಿದೆ. ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಮಾಡ್ತಿರೋದು. ಸುಮಾರು 1000ಕ್ಕೂ ಹೆಚ್ಚು ವಿವಿಧ ನಾಡಿನ ಮಠಾಧೀಶರು ಈ ಸಮಾವೇಶದಲ್ಲಿ ಭಾಗವಹಿಸ್ತಿದ್ದಾರೆ. 50,000ಕ್ಕೂ ಹೆಚ್ಚು ಜನ ಕರ್ನಾಟಕ ರಾಜ್ಯದ ವಿವಿಧ ಮೂಲೆಗಳಲ್ಲಿ ಮತ್ತು ಬೇರೆ ಬೇರೆ ಅಕ್ಕಪಕ್ಕದ ರಾಜ್ಯಗಳಿಂದಲೂ ಸಹ ಬರ್ತಾಯಿದ್ರೆ ಒಂದು ಸಂದೇಶವನ್ನು ಕೊಡ್ತಕ್ಕಂಥದ್ದು. ಎಲ್ಲ ಒಂದು ಕಡೆ ವೀರಶೈವ ಲಿಂಗಾಯತ ಅನ್ನುವ ಭಿನ್ನಾಭಿಪ್ರಾಯ ಇರ್ಬೋದು ಮತ್ತು ಬೇರೆ ಬೇರೆ ದೃಷ್ಟಿಕೋನದಿಂದ ಭಿನ್ನಾಭಿಪ್ರಾಯಗಳಿವೆ. ಆ ಭಿನ್ನಾಭಿಪ್ರಾಯ ಹೋಗಲಾಡಿಸೋ ನಿಟ್ಟಿನಲ್ಲಿ ಒಂದು ಶ್ರೀ ದಿಂಗಾಲೇಶ್ವರ ಮಹಾಸ್ವಾಮಿ ನೇತೃತ್ವದಲ್ಲಿ ಸಂದೇಶ ಕೊಡ್ಬೋದು. ಈ ನಿಟ್ಟಿನಲ್ಲಿ ಎಲ್ಲ ರೀತಿಯ ಸಕಲ ಸಿದ್ಧತೆಯನ್ನು ಮಾಡ್ಕೊಳ್ಳೋದು ಕೊನೆಯ ಹಂತದಲ್ಲಿ ಸಿದ್ಧತೆ ಆಗ್ತಿದೆ. ಈಗಾಗಲೇ ದಿಂಗಾಲೇಶ್ವರ ಮಹಾಸ್ವಾಮಿಗಳ ಸೂಚನೆ ಮಾಡ್ತಿದ್ದಾರೆ ಮತ್ತು ಇನ್ನಿತರ ಅನೇಕ ಪ್ರಮುಖರು ಇನ್ನು ಮಲ್ಲಿಕಾರ್ಜುನ ಸಾಹುಕಾರ ಇರ್ಬೋದು ಅನೇಕ ನಾಯಕರ ನೇತೃತ್ವದಲ್ಲಿ ಒಂದು ಸಮಾವೇಶನ ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ಎಲ್ಲ ಸಕಲ ಸಿದ್ಧತೆಗಳನ್ನ ಮಾಡ್ತಾಯಿದ್ದಾರೆ. ಅಂತಿಮ ಹಂತಕ್ಕೆ ಬರ್ತಾ ಇದೆ. ಒಂದು ಹೊಸ ಸಂದೇಶನ ಕೊಡಬೇಕಾಗಿದೆ. ವೀರಶೈವ ಮತ್ತು ಈ ಲಿಂಗಾಯತ ಏನು ಭಿನ್ನಾಭಿಪ್ರಾಯವಿವೆ ಅಲ್ಲಿ ಆಂತರಿಕವಾಗಿ ಏನು ವಿಚಾರಧಾರೆಗಳಿವೆ ಅವುಗಳನ್ನು ಹೋಗಲಾಡಿಸೋ ನಿಟ್ಟಿನಲ್ಲಿ ಒಂದು ಹೊಸ ಸಂದೇಶವನ್ನು ಕೊಡ್ತಕ್ಕಂಥ ಸಮಾವೇಶ ಆಗ್ತದೆ. ಇನ್ನೇನು ಕ್ಷಣಗಣನೆಗೆ ಬರ್ತಾ ಇದೆ ಸಮಾವೇಶಕ್ಕೆ. ನೋಡುವಾಗ ಸಮಾವೇಶನ ಯಶಸ್ವಿ ಯಾವ ರೀತಿಯನ್ನು ಮಾಡ್ತಾರೆ ಅನ್ನೋದು. ಕ್ಯಾಮ್ರಾ ಪರ್ಸನ್ ಸುಜಲ್ ಜೊತೆ ಕಲ್ಮೇಶ್ ಮಂಡ್ಯಾಳ್, ಜಿ ನ್ಯೂಸ್ ಕನ್ನಡ, ಹುಬ್ಬಳ್ಳಿ.